ಇದೇ ದಮ್ ಹೊಡಿಯೋದು ಕಮ್ಮಿ ಮಾಡಬೇಕು ಅನ್ನೋ ಡೈಲಾಗ್ ಏನೇ ಸಹನಾ ನಮ್ಮ ಆಫೀಸ್ನ ಕಲೀಗ್ ಕೇಳಿರೋ ಪ್ರಶ್ನೆ. ಸುದೀಪ್ ಅವರು ಪರ್ಸ್ನಲ್ ಆಗಿ ಹೇಳ್ಕೊಳ್ಬೇಕಾಗಿರೋದನ್ನ ಸಿನಿಮಾ ಮೇಲೆ ಹೇಳ್ಬಿಟ್ರ ಅಂತ ಹೇಳಿ. ಡು ಯು ಸ್ಮೋಕ್ ಸರ್? No, I used to smoke. I started very late, like 2007, 8 ಹಂಗೆ ಸ್ಟಾರ್ಟ್ ಮಾಡಿದ್ದು. 2013 I quit. ನನಗೆ ಯಾವತ್ತೋ ಒಂದು ದಿವಸ ಅನ್ನಿಸ್ತು ಸ್ಮೋಕ್ ಬಿಡೋದಕ್ಕೆ ಕಾರಣ ಇದೆ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಸ್ಟ್ಯಾಮಿನಾ ಅದು ಇದು ಬರಲಿಲ್ಲ. ಯಾಕೋ ಒಂದು ದಿವಸ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್, ಬಟ್ ಐ ಕಟ್ ಇಟ್ ಶಾರ್ಟ್. ಒನ್ ಆಫ್ ದ ಡೇಸ್ ಐ ಜಸ್ಟ್ ಫೆಲ್ಟ್ ಸಿಗರೆಟ್ ನನ್ನ ಕಂಟ್ರೋಲ್ ಮಾಡ್ತಾಯಿತ್ತು ಅಂತ. ಅದು ಹೇಳ್ತೀನಿ ಕೇಳಿ. ಯಾವುದೋ ಒಂದು ಶೂಟಿಂಗಲ್ಲಿ ಅವತ್ತಿಗೆ ಒಂದು 2013 ಹಂಗೆ ನಮ್ಮವರು ಸಿಗರೆಟ್ ಇಡೋಕ್ಕೆ ಬರ್ತುಬಿಡಿ ಕಾರಲ್ಲಿ. ಒಂದು ಪ್ಯಾಕೆಟಲ್ಲಿ 4-5 ಇತ್ತು. ನಾನು ಸೇರ್ತಾ ಇರೋ ಬ್ರ್ಯಾಂಡ್ ಅದು ಇಂಪೋರ್ಟೆಡ್ ಇತ್ತು. ಬಟ್ ನನ್ನ ಹತ್ರ ಮನೇಲಿದೆ ಸ್ಟಾಕ್. ಸೇದ್ದೆ ಕಾಲೈತೆ ಎಲ್ಲೋ ಶೂಟಿಂಗಲ್ಲಿ ಕೇಳಿದೆ, ಯಾರ ಹತ್ರ ಇದ್ರೆ ಕೊಡ್ರಿ ಏನಾರಿದೆ ಅಂತ. ಯಾಕಂದ್ರೆ ಅಲ್ಲಿ ಅಂಗಡಿಗಳಲ್ಲಿಲ್ಲ. ಸರಿ ಓಕೆ, ಇಲ್ಲಿ ಯಾರ ಹತ್ರ ಏನಿದೆಯಪ್ಪ ಅಂದರೆ ಏನೋ ಇನ್ನೊಂದು ಬ್ರ್ಯಾಂಡ್ ಕೊಟ್ಟರು. ಅವನ ಹತ್ರ ಒಂದು ಪ್ಯಾಕೆಟಲ್ಲಿ 3-4 ಇತ್ತು. ಅದು ಸೇದ್ದೆ. ಅದಾದಮೇಲೆ ಯಾರು ಕಳಿಸಿ ತರಿಸ್ರಿ ಅಂದೆ. ಅವ್ರ ಅಂಗಡಿಗೆ ಹೋಗೋಣ ತಂದರು. ಅದು ಇನ್ನೊಂದು ಬ್ರ್ಯಾಂಡ್ ತಂದರು. ಅದು ಎಷ್ಟಿದೆ, ಅದಕ್ಕೆ ಫಿಲ್ಟರೂ ಇಲ್ಲ. ಅದು ಸೇದ್ದೆ. ಎಲ್ಲ ಮನೆಗೆ ಹೋದೆ, ಎಲ್ಲ ಆಯಿತು, ಕೂತ್ಕೊಂಡೆ. ಆಮೇಲೆ ನಂದೇನಿತ್ತ ತೆಗೆದೆ. ಫ್ರೆಂಡ್ಸ್ ಬಂದಿದ್ರು, ಮಾತಾಡ್ತಾ ತಲೆಗೆ ಬಂತೇನೋ ಸೇದ್ತಾ ಇದ್ದು. ನನಗೆ ಸ್ಟಬ್ ಮಾಡಿ ಬಿಟ್ಟೆ. ಏನು ಹೇಳಿಲ್ಲ ಯಾರಿಗೂ. ಸುಮಾರು ದಿನ ಆದಮೇಲೆ ನನ್ನ ಫ್ರೆಂಡ್ಸ್ ರಿಯಲೈಸ್ ಮಾಡಿಕೊಂಡು ದೆನ್ ದೇ ಆಸ್ಕ್ ಮೀ, ಸ್ಮೋಕಿಂಗ್ ಬಿಟ್ಬಿಟ್ಯಾ ನೀನು? ಒಂದು 2-3 ಡೇಸ್ ಆಯಿತು. ಚಾನ್ಸ್ ಇಲ್ಲ ಬಿಡೋಕ್ಕೆ. ಅಲ್ಲ, ನಾನು ನಿಮ್ಮನ್ನು ಚಾಲೆಂಜ್ ಮಾಡೋಕ್ಕೆ ಬಿಟ್ಟಿಲ್ಲ, ಬಿಟ್ಟಿದ್ದೀನಿ ಅಷ್ಟೇ. ಸ್ಮೋಕಿಂಗ್ ಇಷ್ಟ ಅಂತ ಅಂದರೆ ನನಗೆ ಐ ಶುಡ್ ಸ್ಟಿಕ್ ಟು ವಾಟ್ ಐ ಆಮ್ ಡೂಯಿಂಗ್. ಇಲ್ಲ ಅದು ಬಿಟ್ಟೆ ಇನ್ನೊಂದಕ್ಕೆ ಹೋದೆ, ಅದು ಬಿಟ್ಟೆ ಇನ್ನೊಂದಕ್ಕೆ ಹೋದೆ. ಈಗ ಅದು ಖಾಲಿ ಆಗಿದ್ರೆ ಬಿಡಿಗೆ ಹೋಗ್ತಾ ಇದ್ದ ಗೊತ್ತಿಲ್ಲ. ಸೊ ಐ ರಿಯಲೈಸ್ಡ್ ಐ ವಾಸ್ ನಾಟ್ ಎಂಜಾಯಿಂಗ್ ಸ್ಮೋಕಿಂಗ್. ಐ ಹ್ಯಾಡ್ ಬಿಕಮ್ ಅನ್ ಅಡಿಕ್ಟ್. And for me, any addiction is a crime.